ಸರ್ ನಮಸ್ತೆ. ನಮಸ್ತೆ. ಅದೇ ಸರ್ ನೋಡ್ದೆ ಟಿವಿಗೆ ನೀವು ಗಂಡ್ ಮಕ್ಳಿಗೆಲ್ಲ ಹೆಲ್ಪ್ ಮಾಡ್ತಿರೋದ. ಮಾಡ್ಲಾ ಬೇಡವಾ? ಮಾಡ್ಬೇಕು ಸರ್, ಒಳ್ಳೇದೇ ಮಾಡ್ಬೇಕು. ಅಮಾಯಕ ಗಂಡ್ ಮಕ್ಳಿಗೆ ಭಾರಿ ನೋವು ಕೊಡ್ತಿದಾರೆ ಹೆಣ್ಮಕ್ಳು. ನನ್ ಮಗಗೂ ಹಂಗೆ ನೋವು ಕೊಟ್ಟಿದಾರೆ ಸರ್. ನನ್ ಮಗನ್ ಮದುವೆ ಮಾಡಿ 13 ವರ್ಷ. ಅದು ಬೇಡಿ ಹೇಳಿ, ಏನಾಯ್ತಮ್ಮ? ನನ್ ಮಗನ್ ಬಿಟ್ಟೋಗಿ 7-8 ವರ್ಷ ಆಯ್ತು ಸರ್. ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಬರ್ತಾಳೆ, ಮತ್ತೆ ಓಡಾಕ್ತಾಳೆ. ಬೇರೆ ಬೇರೆ ಹುಡುಗರ ಹೆಸರೆಲ್ಲ ಹೇಳ್ಕೊಂಡು ಬೆಂಗಳೂರಾಗೆ ಜೀವನ ಮಾಡ್ತಿದ್ದಾಳೆ. ಕರೆದ್ರೆ ಬರ್ತೀನಿ ಅಂತಾಳೆ. 2 ಮಕ್ಳು ನಮ್ ಜೊತೆಗೆ ಇದಾವೆ. ಕರ್ಕೊಂಬಂದ್ ಬಿಟ್ಟು ಹೋದಳು. ಹೆಣ್ಣಾಗಿತ್ತು ಒಂದ್ ಹುಡುಗಿ, ಇನ್ನೊಂದ್ ಹುಡುಗಿ ಹೆಣ್ಣಾಗೈತೆ. ನನ್ ಮಗನ್ ಜೀವನ ನೆಮ್ಮದಿ ಇಲ್ಲ. ನೀನ್ ನೋಡಿ, ಗಂಡ್ ಮಕ್ಳಿಗೆ ಒಬ್ರು ಹೆಲ್ಪ್ ಮಾಡೋರು ಒಬ್ರು ಹುಟ್ಟಿದಾರಲ್ವಾ ಅಂತ ನಮಗೂ ಖುಷಿ ಆಯ್ತು. ಏನಮ್ಮ ನಿಮ್ಮ ಹೆಸರು? ನಾಗರಾಜ, ಅವ್ರಮ್ಮನ ಹೆಸರು ರತ್ನಮ್ಮ ಅಂತೇಳಿ. ನಮಗೆ ಟಿವಿ ತನಕ ಬರೋವಷ್ಟು ಇಲ್ಲ ಮರ್ಯಾದಸ್ತ್ರ. ನಾವು ಬಡವ್ರು ಭಾರಿ ಬಡವ್ರು ಅಂದ್ರೆ ಬಡವ್ರು. ಆದಷ್ಟು ಅನ್ನ ನೀರಿಗೆ ಚೆನ್ನಾಗಿದೀವಿ. ಈಗ ನಮ್ಮ ಯಜಮಾನ್ರು ತುಂಬಾ ಬಡವ್ರು. ಅಂತರ ಜೊತೆಗ್ ನಾವ್ ಜೀವನ ಮಾಡಿ 3 ಮಕ್ಳು ಸಾಕಿದೆ. ಸಾಕಿ ಅಚ್ಚುಕಟ್ಟಾಗೆ ಮದ್ವೆ ಮಾಡ್ದೆ ಸರ್. ಮದ್ವೆ ಮಾಡಿ 4-5 ವರ್ಷ ಚೆನ್ನಾಗಿದ್ಲು. ನಮ್ಮ ಅಪ್ಪನ ಮನೆಗೆ ಹೋಗನ್ ಬಾ ಅಂತ ಕರ್ಕೊಂಡೋಗಿ ಅವ್ನ ಇಟ್ಲಿಂದ ಜೊತೆ ಕರ್ಕೊಂಡೋಗಳು, ಅದ್ಲಿಂದ ಒಂಟಿ ಕಳ್ಸಳು. ಇಡೀ ಊರೇ ಸಾಕ್ಸೈತೆ ಸರ್. ನಮ್ಮೂರುವೆ ಅವ್ರೂರುವೆ ಪಂಚಾಯತಿ ಸ್ಟೇಷನ್ ಎಲ್ಲ ಆತು. ಬೆದರಿಕೆಗೆ ಒಂದ್ಸತಿ ಲಾಯರ್ ನೋಟಿಸ್ ಕಳ್ಸಿದೆ, ಅದಕ್ಕೂ ಬರ್ಲಿಲ್ಲ. ಚಿಕ್ಕಮಂಗ್ಳೂರ್ SP ಗೆ ಕಂಪ್ಲೇಂಟ್ ಮಾಡಿದ್ವಿ, ಕಡೂರಕ್ಕೆ ಕಂಪ್ಲೇಂಟ್ ಮಾಡಿದ್ವಿ, ಮತ್ತೆ ಮಾಯ್ಕೊಂಡ ಅವ್ರ ತವ್ರ ಮನೆ ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲೆಲ್ಲಿ ಬಗ್ಲಿಲ್ಲ. ಬರ್ತೀನಿ ಅಂತಂತೇಳಿ ಹೇಳ್ಬಿಟ್ಟು ಸುಮ್ನೆ ನಾಟಕ ಮಾಡ್ತಿದ್ದಾಳೆ. ಮಗ ಇವತ್ ಬರ್ತಾಳೆ ನಾಳೆ ಬರ್ತಾಳೆ ಅಂತಂತೇಳಿ ಬರೇ ಇದ್ರಾಗ ನಮ್ಗೂ ಹಿಂಸೆ ಕೊಡ್ತಿದ್ದಾನೆ ಅವನು. ಮದ್ವೆ ಆಗೋಂತ ಮದ್ವೆನೂ ಆಗ್ತಿಲ್ಲ, ಮಕ್ಳಿದಾವೆ, ಏನ್ ಮಾಡೋದು ಅಂತಾನೆ ದಿಕ್ಕಿದ್ದು ಹಚ್ಚಂಗಾಗ್ಬಿಟ್ಟಿದ್ದೆ. ನಿಮ್ ನೋಡಿದ್ವಿ, ನ್ಯೂಸಾಗ್ ನೋಡಿದ್ವಿ. ಅಮಾಯಕ ಹೆಣ್ಮಕ್ಳಿಗೂ ಜೀವನ ಇಲ್ಲ, ಅಮಾಯಕ ಗಂಡ್ ಮಕ್ಳಿಗೂ ಜೀವನ ಇಲ್ಲ. ಹೆಣ್ಮಕ್ಳು ಕೆಟ್ಟರಿದ್ದಾರೆ, ಗಂಡ್ ಮಕ್ಳು ಕೆಟ್ಟರಿದ್ದಾರೆ ಸರ್. ನಮ್ ಜೀವನದಾಗ ಭಾರಿ ನೊಂದ್ಬಿಟ್ಟಿದೀವಿ. ಟಿವಿಗ್ ಬಂದ್ರೆ ದೇಶ ಎಲ್ಲ ನೋಡುತ್ತಂತ ಹೆದರ್ಕೊಂಡು ಅಂಜಿಕೊಂಡು ನಾವು ಟಿವಿ ಮುಂದೆ ಬಂದಿಲ್ಲ. ನಮಗ್ ನ್ಯಾಯ ಕೊಡಕ್ಕಾಗುತ್ತೆ ಸರ್. ಖಂಡಿತವಾಗ್ಲೂ ಕೊಡೋಣಮ್ಮ, ತಲೆ ಕೆಡ್ಸ್ಕೋಬೇಡಿ. ಅವಳು ಇಂತಾಳಂತ ಗೊತ್ತಿದ್ದು ಕೂಡ ಅವ್ರ ತವ್ರ ಮನೆಗೆ ಹೋಗಿ ಎಲ್ಲಾರ್ನು ಪಂಚಾಯತಿ ಕೂರ್ಸಿ ಗೌಡ್ರುಗಳ್ನೆಲ್ಲ ಮಾತಾಡ್ಕೊಂಡು ಕರ್ಕೊಂಬಂದ್ ದಿವ್ಸ 1 ವಾರ ಇದ್ಲು. ಬೆಂಗಳೂರಾಗೆ ಸಾಮಾನ್ ಇದಾವ್ ಬಾ ಅಂತ ಖಾಲಿ ಮಾಡ್ಕೊಂಡ್ ಬರ್ತೀವಿ ಬಾ ಅಂತ ಕರ್ಕೊಂಡೋಗಿ ತಾಯಿ ಮಗನಿಬ್ಬರ್ನುವೆ ಜಗಳ ಮಾಡಿ ಓಡ್ಸಿದ್ಲು. ಎಲ್ಲಿದ್ದಾಳಮ್ಮ ಈಗ? ಅವಳು ಬೆಂಗಳೂರಾಗೆ ಇದ್ದಾಳೆ ಸರ್. ಯಾವ ಏರಿಯಾ? ಏನು ನನಗ್ ಗೊತ್ತಿಲ್ಲ ಸರ್, ನನ್ ಮಗಗ್ ಗೊತ್ತು. ಅಲ್ಲಿ ಅವ್ರ ತಂಗಿ ಗಂಡ ಇದಾರೆ, ಅವ್ರ ಜೊತೆಗೂ ಇಲ್ಲ. ಅವರು ಭಾರಿ ಪ್ರಯತ್ನ ಪಟ್ರು ಕರ್ಕೊಂಬಂದ್ ಕಳ್ಸನ ಅಂತೇಳಿ, ಅವ್ರಿಗೂ ಭಕ್ತ ಇಲ್ಲ ಸರ್. ಅವಳು ಏನಾಯ್ತು ಹೆಸರು? ಲತಾ ಅಂತೇಳಿ, ಲತಾ ನಾಗರಾಜು ಅಂತೇಳಿ. ನಾಗರಾಜ್ ನಮ್ಮ ಮಗನಾ? ಆಕೆ ಹತ್ರನ ಮಾತಾಡ್ತೀನಿ, ಏನ್ ಹೇಳ್ತಾಳಂತ ಕೇಳೋಣ. ಆಮೇಲೆ ಲೀಗಲ್ ಆಗಿ ಏನ್ ಮಾಡ್ಬೇಕು ಮಾಡಿ ಕೊಡ್ಸ್ಬೇಕು ಅದ್ ನಾನು ಕೊಡಿಸ್ತೇನಮ್ಮ. ನಾನು ನಿಮ್ ಮಗನ್ ತರ ಅಷ್ಟೇ, ಡೋಂಟ್ ವರಿ. ಮಗನ್ ತರನೇ ಸಹ ಇಲ್ಲ ಸಹ. ಒಂದ್ ಸ್ವಲ್ಪ ಮಗ ಅಂತಂದ್ರೆ ಹೇಳ್ಬಾರ್ದು. ಪ್ರಪಂಚದಾಗ ಬರೀ ಹೆಣ್ಮಕ್ಳದೇ ಸುಮ್ನೆ ಮೆರೀತಿರೋದು. ಒಳ್ಳೆ ಹೆಣ್ಮಕ್ಳು ಜೀವನ ಇಲ್ಲ. ನನ್ ಮಗಳಿಗೂ ಜೀವನ ಇಲ್ಲ ಸರ್. ಮಗಳಿಗೂ ಹಂಗ ಮದ್ವೆ ಮಾಡ್ಕೊಟ್ಟಿ, ಛತ್ರದಾಗ ಮದ್ವೆ ಮಾಡ್ಕೊಟ್ವಿ. ಮದ್ವೆ ಆಗಿದ್ದೆ ಶಿವ, 1 ಹೆಣ್ಣು ಹುಡುಗ ಆಗಿತ್ತೆ. ಅವನು ಹಂಗೆ ಕೋರ್ಟ್ಗೆ ಹಾಕಿದೀವಿ. ಯಾವ್ದು ರೆಸ್ಪಾನ್ಸ್ ಇಲ್ಲ. ಮಗಳ ಜೀವನನು ಹಂಗೆ ಹಾಳಾಗೈತೆ, ಮಗನ್ ಜೀವನನು ಹಂಗೆ. ನಾ ಭಾರಿ ಅಮಾಯಕರು ಸರ್ ನಾವು.
ಟಿವಿ ಮುಂದೆ ಹೋದ್ರೆ ಜನ ನೋಡ್ದಾಗ ಹೇಳ್ತಾರೆ ಅಂತೇಳಿ ಇಲ್ಲೇ ಮನೆಗೆ ನೊಂದಿದೀವಿ. ನಮ್ ಮನೆ ಅಂತ ಬಂದ್ರೆ ನಾವ್ ಎಂತರು ಅಂತೇಳಿ ನಿಮಗ್ ಗೊತ್ತಾಗುತ್ತೆ. ನಾವು ಬಾರಿ ನೊಂದ್ಬಿಟ್ಟಿದೀವಿ ಸರ್, ನೊಂದಿದೀವಿ ಅದ್ರ ಮಕ್ಳ ಕಾಲಾಗಿ. ನಾವು ನಿಮ್ಮಂತರ ಮನೆ ಬಾಗ್ಲಾಗ ಸಗಣಿ ಬಾಚಿ ಮಕ್ಳಿಗೆ ಬಡತನ ಬರ್ಬಾರ್ದು ಅಂತ ಸಾಕಿದೀವಿ. ಅವ್ರು ಕೇಳಿದ್ದೆಲ್ಲ ಕೊಡ್ಸಿದೀವಿ ಸರ್. ಕಲ್ಲೊಡಿಯ ಕೆಲ್ಸ ಮಾಡ್ತೀವಿ ಸರ್, ಕಲ್ಲೊಡಿತೀವಿ ನಾವು. ಅತ್ತೆ ಮಾವ ಮಾಡಿದ್ ನಮ್ಗೆ ಏನೂ ಇಲ್ಲ. ಆ ತರ ಮಕ್ಕಳನ್ನ ಸೊಸೆಯನ್ನೆಲ್ಲ ಸಾಕಿದ್ವಿ, ಕೂಲಿ ಕಳಿಸ್ಲಿಲ್ಲ. ಸಾಕಿ ಮೋಸ ಮಾಡಿ ಈ ತರ ಹೋಗ್ಬಿಟ್ಟಿದ್ದಾಳೆ. 2 ಹೆಣ್ಮಕ್ಳು ನಮ್ ಜೊತೆಗೆ ಇದಾವ್ ಸ. ಹೆಣ್ಣಾಗಿತ್ತು ಒಂದ್ ಹುಡ್ಗಿ, ನಂದ್ ಹೆಣ್ಣಾಗಂಗೈತೆ. ಎಷ್ಟು ವರ್ಷ ಆಯ್ತಪ್ಪ ಹೋಗಿ? ಅವಳು ಕಂಡೀಷನ್ ಆಗೆ ಹೋಗಿ 7 ವರ್ಷ ಆಯ್ತ. ಹೋಗ್ತಾನೆ ಇರ್ತಾಳೆ, ಬರ್ತಾನೆ ಇರ್ತಾಳೆ. ಕಡೂರಾಗೆಲ್ಲ ಮನೆ ಮಾಡಿದ್ವಿ, ಸಿಟಿ ಒಳಗ್ ಮನೆ ಮಾಡೋದಿದ್ 2 ಮನೆ ಮಾಡಿದ್ವಿ. ಎಲ್ಲಾರು ಸಾಕ್ಷಿ ಇದಾರ. ಅವಳು ಏನೇನೆಲ್ಲ ಮಾಡೋಗಿದಾಳ ಅನ್ನೋದಕ್ ಸಾಕ್ಷಿ ಇದೆ. ಮತ್ತೆ ಇವಾಗ ಹಬ್ಬ ಮಾಡಿದ್ವಿ ನಾವು ಇಲ್ಲಿ ಕಡೂರ್ ತಾಲೂಕ್ನಾಗ ಒಂದ್ ಹಬ್ಬ ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ಬರ್ತೀನಿ ಅಂತೇಳಿ ಮಕ್ಳ ತಗೆಲ್ಲ ಮಾತಾಡಿದ್ಲು, ಗಂಡನ್ ತಗ್ಲು ಮಾತಾಡಿದ್ಲು. ಬರ್ತಾಳೆ ಅಂತೇಳಿ ಆಸೆಯಾಗಿ ಬಾರಿ ಮನೆಯವರೆಲ್ಲ ಆಸೆಗಿದ್ದು. ಒಂದು ಅವತ್ ಬರ್ಲಿಲ್ಲ. ಅವತ್ತಿನಿಂದ ನಮಗ್ ನೆಮ್ಮದಿಯಾಗಿ ಹಬ್ಬನೇ ಮಾಡಿಲ್ಲ ಸರ್ ಮನೆ ಒಳಗೆ. ಅಮ್ಮ ಏನು ತಲೆ ಕೆಡ್ಸ್ಕೊಬೇಡಿ, ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ. ತಲೆ ಕೆಡ್ಸ್ಕೊಬೇಡಿ, ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ನಿಮ್ ಮಗ ಬಂದ್ಮೇಲೆ ಫೋನ್ ಮಾಡಕ್ ಹೇಳಿ, ಆಕೆಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ. ಇಲ್ಲಾಂದ್ರೆ ಇಬ್ಬರನ್ನು ಡೈರೆಕ್ಟ್ ಆಗಿ ಕರೆಸ್ತೀನಿ. ನೀವೆಲ್ಲಿರೋದಮ್ಮ? ಸರಿ ಬುದ್ಧಿ, ನಾವ್ ಕಡೂರ್ ತಾಲೂಕ್ ಸರ್. ತಲೆ ಕೆಡ್ಸ್ಕೊ. ಸರಿ ಬುದ್ಧಿ. ಓಕೆ ಅಮ್ಮ, ಬಾಯ್ ಅಮ್ಮ.